Namaste. Subject Mathematics. Textbook for class 9th. NCERT syllabus. Chapter number 2. Polynomials. Article Remainder Theorem. Example 10. Check whether the polynomial q of t equal to 4t cube plus 4t square minus t minus 1 is a multiple of 2t plus 1 ಅಂತ ಹೇಳಿದ್ದಾರೆ. ಗೊತ್ತಾಯ್ತಲ್ಲ, ಅಂದರೆ ಪಾಲಿನಾಮಿಯಲ್ q ಆಫ್ t ಇದೆಯಲ್ಲ, ದಿಸ್ ಒನ್ is a multiple of 2t plus 1 ಅಂತ. Check whether the polynomial q of t 4t cube plus 4t square minus t minus 1 is a multiple of 2t plus 1. ಹಾಗಂದರೆ ಏನು ಅಂದರೆ, ಈಗ ದಿಸ್ ಒನ್ 2t plus 1 ಇದೆಯಲ್ಲ, ಅದನ್ನು ನಾವೇನಂತ ಕಾಲ್ ಮಾಡೋಣ, ಝೀರೋ ಆಫ್ 2t plus 1 ಈಕ್ವಲ್ ಟು 0. ದೆನ್ t ಈಕ್ವಲ್ ಟು, ಫಸ್ಟ್ ಏನು ಮಾಡಬೇಕು, ಪ್ಲಸ್ 1ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2 ಬಂದಿರುತ್ತೆ, 2t ಈಕ್ವಲ್ ಟು ಮೈನಸ್ 1. ದೆನ್ t ಈಕ್ವಲ್ ಟು ಮೈನಸ್ 1 ಡಿವೈಡೆಡ್ ಬೈ 2. ಸೊ ಪುಟ್ t ಈಕ್ವಲ್ ಟು ಮೈನಸ್ 1/2 ಇನ್ ದಿಸ್ ಪಾಲಿನಾಮಿಯಲ್. ಆವಾಗ q ಆಫ್ ಮೈನಸ್ 1/2 ಈಕ್ವಲ್ ಟು 4 ಇಂಟು ಮೈನಸ್ 1/2 ಹೋಲ್ ಕ್ಯೂಬ್ ಪ್ಲಸ್ 4 into minus 1/2 whole square minus 1/2 minus 1. So equal to, so minus 1/8 ಆಗುತ್ತೆ. ಅವಾಗೇನಾಗುತ್ತೆ, 4 1s 4 2s ಅಂದರೆ ಮೈನಸ್ 1 ಡಿವೈಡೆಡ್ ಬೈ 2. ಬಿಕಾಸ್ ಮೈನಸ್ ಹೇಗಂತಂತ ಹೇಳಿದ್ರೆ 3 ಅನ್ನೋದು ಆಡ್ ನಂಬರು. ಮೈನಸ್ 1 ಟು ದ ಪವರ್ ಆಫ್ ಆಡ್ ನಂಬರ್ ಇದ್ದರೆ ಮೈನಸ್ 1 ಇಸ್ ದ ರಿಸಲ್ಟ್. ಸೊ ಮೈನಸ್ 1/2. So here minus 1/2 whole square is 1/4. 4 get cancel. ಅದಾಯ್ತಲ್ಲ, ಪ್ಲಸ್ 1 ಆಗುತ್ತೆ. ಮೈನಸ್ 1/2 whole square is 1/4. 4 get cancel. ಸೊ ದಟ್ ಈಸ್ ಪ್ಲಸ್ 1 ಆಯಿತು. ಇವಾಗ ಇಲ್ಲಿಗೆ ಬರೋಣ, ಮೈನಸ್ ಪ್ಲಸ್ 1/2 ಆ್ಯಂಡ್ ಹಿಯರ್ ಮೈನಸ್ 1. ಸೊ ಮೈನಸ್ 1/2 ಪ್ಲಸ್ 1/2 get cancel. This is q of minus 1/2. And plus 1 minus 1 get cancel, so that is equal to 0. ಗೊತ್ತಾಯ್ತಲ್ಲ. ಸೊ ಚೆಕ್ ಮಾಡಿದ್ದಾಯಿತು, ಆಗುತ್ತೆ ಮಲ್ಟಿಪಲ್. ರಿಮೈಂಡರು 0 ಬಂದಿದೆ. ಸೊಲ್ಯೂಷನ್ ಫಾರ್ ದಿಸ್ ಎಕ್ಸಾಂಪಲ್, ಆ್ಯಸ್ ವಿ ನೋ q ಆಫ್ t ವಿಲ್ ಬಿ ಎ ಮಲ್ಟಿಪಲ್ ಆಫ್ 2t plus 1 ಓನ್ಲಿ ಇಫ್ 2t plus 1 divides q of t, leaving remainder 0. Now taking 2t plus 1 equal to 0, we have t equal to minus 1/2. ಸೊ t minus 1/2 ಬರುತ್ತೆ. ಆಫ್ಟರ್ ದಟ್ ಏನು ಮಾಡಬೇಕು, q ಆಫ್ t ಅಂತ ಇತ್ತಲ್ಲ, ಆ ಪಾಲಿನಾಮಿಯಲ್ಗೆ t ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಸೊ 0 ಬರುತ್ತೆ. ಸೊ ದಿ ರಿಮೈಂಡರ್ ಒಬ್ಟೈನ್ಡ್ ಆನ್ ಡಿವೈಡಿಂಗ್ q ಆಫ್ t ಬೈ 2t plus 1 ಈಸ್ 0. ಸೊ q ಆಫ್ t ಇತ್ತಲ್ಲ ಪಾಲಿನಾಮಿಯಲ್, ಅದಕ್ಕೆ 2t plus 1 ಇಂದ ಡಿವೈಡ್ ಮಾಡಿದ್ರೆ ನಮಗೆ ರಿಮೈಂಡರ್ 0 ಬರುತ್ತೆ. ಸೊ 2t plus 1 is a factor of the given polynomial q of t. That is, q of t is a multiple of 2t plus 1. Okay. Thank you so much.